ಮೈಸೂರು ಸಂಸದ ಪ್ರತಾಪ್ ಸಿಂಹ ಸಹೋದರನ ಬಂಧನ ಹೇಳಿಕೆಯನ್ನು ಪಡೆಯುವುದಕ್ಕೆ ಅರಣ್ಯಾಧಿಕಾರಿಗಳು ಸಂಪರ್ಕವನ್ನ ಮಾಡೋದಕ್ಕೂ ಕೂಡ ಯತ್ನಿಸಿದ್ದಾರೆ. ತನಿಖಾಧಿಕಾರಿಗಳಿಗೆ ಪ್ರತಿಕ್ರಿಯೆ ನೀಡದೆ ತಪ್ಪಿಸಿಕೊಳ್ತಿದ್ರು ವಿಕ್ರಮ್ ಸಿಂಹ. ಹಾಸನ ಬಿಟ್ಟು ಬೆಂಗಳೂರಿನಲ್ಲಿ ವಾಸವಾಗಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಾಸನ ಎಸಿಎಫ್ ಪ್ರಭುಗೌಡ ಬಿರಾದರ್ ನೇತೃತ್ವದಲ್ಲಿ ದಾಳಿಯನ್ನು ಮಾಡಲಾಗಿತ್ತು. ಸಿಸಿಬಿ ಸಂಘಟಿತ ಅಪರಾಧ ವಿಭಾಗ ಸಿಬ್ಬಂದಿ ಅವರ ಸಹಾಯವನ್ನು ಪಡೆದುಕೊಂಡು ಬಂಧಿಸಲಾಗಿರೋದು. ವಿಕ್ರಮ್ ಸಿಂಹ ಬಂಧಿಸಿ ಹಾಸನಕ್ಕೆ ಕರೆದೊಯ್ತಿದ್ದಾರೆ ಅಧಿಕಾರಿಗಳು. ವಿಕ್ರಮ್ ಸಿಂಹರನ್ನ ಬಂಧಿಸಿ ಅಧಿಕಾರಿಗಳು ಈಗ ಹಾಸನಕ್ಕೆ ಕರೆದೊಯ್ತಾ ಇದ್ದಾರೆ. ಹೇಳಿಕೆ ಪಡೆಯೋದಕ್ಕೂ ಮಾಹಿತಿಯನ್ನು ಪಡೆಯೋದಕ್ಕೂ ಕೂಡ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಂಥ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಅಂತ ಗೊತ್ತಾದ ಮೇಲೆ ಲಿಂಕ್ ಅನ್ನು ತೆಗೆದುಕೊಂಡು ಈಗ ಅವರನ್ನ ಬಂಧಿಸಿ ಅರೆಸ್ಟ್ ಮಾಡಿಸಿ ಹಾಸನ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನಿದು ಪ್ರಕರಣ? ಹಾಗಾದ್ರೆ ಮರಗಳ ಮಾರಣ ಹೋಮ. ವಿಕ್ರಮ್ ಸಿಂಹ ಅವರ ಬಂಧನ ಆಗಿದೆ. ನಂದನಗೊಂಡನಹಳ್ಳಿಯಲ್ಲಿ ಅಕ್ರಮವಾಗಿ ಮರ ಕಡಿದಿದ್ರು. ಅರಣ್ಯ ಇಲಾಖೆಯ ಅನುಮತಿ ಇಲ್ಲದೆ ಮರವನ್ನ ಕಡಿದಿದ್ರು. ಒಟ್ಟು 12 ಎಕರೆಯಲ್ಲಿ ಮರ ಕಡಿಯಲಾಗಿತ್ತು. ತಹಸೀಲ್ದಾರ್ ಮಮತಾ ಭೇಟಿ ಬಳಿಕ ಈ ಪ್ರಕರಣ ಬೆಳಕಿಗೆ ಬಂದಿತ್ತು. ಇದೇ ಡಿಸೆಂಬರ್ 16ರಂದು ಈ ಪ್ರಕರಣ ಬೆಳಕಿಗೆ ಬಂದಿತ್ತು. ಹಾಸನ ನಂದಗೊಂಡನಹಳ್ಳಿಯಲ್ಲಿ ಅಕ್ರಮವಾಗಿ ಮರವನ್ನು ಕಡಿದಂತಹ ಪ್ರಕರಣ ಇದು. ಮತ್ತೊಂದು ಕಡೆ ಒಟ್ಟು 12 ಎಕರೆಯಲ್ಲಿ ಅಕ್ರಮವಾಗಿ ಮರವನ್ನು ಕಡಿಯಲಾಗಿತ್ತು ಅಂಥೇಳಿ ಬೇಲೂರು ತಹಸೀಲ್ದಾರ್ ಮಮತಾ ಭೇಟಿ ಕೊಟ್ಟ ಬಳಿಕ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ನಿರ್ಲಕ್ಷ್ಯತೆಯ ಆರೋಪದಲ್ಲಿ ಹಾಸನ ಜಿಲ್ಲೆಯ ಡಿಸಿಎಫ್ ಮೋಹನ್ ಕುಮಾರ್ ಅವ್ರಿಗೂ ಕೂಡ ತಲೆದಂಡ ಎದುರಾಗಿತ್ತು. ಮೋಹನ್ ಕುಮಾರ್ ಅಮಾನತುಗೊಳಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಅರಣ್ಯ ಇಲಾಖೆಯ ಅನುಮತಿ ಇಲ್ಲದೆ ಅಮೂಲ್ಯವಾದಂಥ ಮರಗಳನ್ನು ಕಡಿದು ಹಾಕಿತ್ತು. ನೋಡಿ, ಶುಂಠಿ ಬೆಳೆಯೋದಕ್ಕೆ ಆ ಸ್ಥಳದಲ್ಲಿ ಶುಂಠಿ ಬೆಳೆಯೋದಕ್ಕೋಸ್ಕರ ಇಡೀ ಸಂಪೂರ್ಣ ಅಮೂಲ್ಯವಾದಂಥ ಮರಗಳನ್ನು ಕಡಿದು ಭೂಮಿಯಲ್ಲಿ ಆಸ್ತಿಯಲ್ಲಿ ಆ ಜಾಗನ ಮಾಡ್ಕೊಳ್ತಾ ಇದ್ರು. ಆ ಜಾಗನ ಫಲವತ್ತು ಮಾಡ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ರು. ಈ ಪ್ರಕರಣದಲ್ಲಿ ಹಾಸನ ವಿಭಾಗದ ಆರೋಗ್ಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಪ್ರಭುಗೌಡ, ಬೇಲೂರು ವಲಯ ಅರಣ್ಯಾಧಿಕಾರಿ ವಿನಯ್ ಕುಮಾರ್ ಸೇರಿ ಇನ್ನು 4 ಅಧಿಕಾರಿ ಸಿಬ್ಬಂದಿಗಳನ್ನು ಅಮಾನತುಗೊಳಿಸಲಾಗಿತ್ತು.